ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಸುಜಾತಾ ಭಟ್ ಹೇಳಿಕೆ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಅನನ್ಯ ಭಟ್ ಇರೋದು ನಿಜ ಅಂತಾರೆ, ಇನ್ನೊಂದ್ ಕಡೆ ಇಲ್ಲ ಅನನ್ಯ ಭಟ್ ಅನ್ನೋದು ಒಂದು ಕಾಲ್ಪನಿಕ ಕಥೆ ಅಂತಾರೆ, ಮತ್ತೊಂದ್ ಕಡೆ ಇಂಟರ್ವ್ಯೂ ಕೊಟ್ಟಿದ್ದೇ ಸುಳ್ಳು ಅಂತಾರೆ, ಇಲ್ಲ ನಾನು ಇಂಟರ್ವ್ಯೂ ಕೊಟ್ಟಿದ್ದು SIT ತನಿಖೆ ಆದ್ಮೇಲೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ರೀತಿ ಸುಜಾತಾ ಭಟ್ ಗೊಂದಲಕ್ಕೊಳಗಾಗಿರೋ ಹಾಗೆ ಕಾಣ್ತಾ ಇದೆಯಲ್ವಾ? ನಯನ, ಖಂಡಿತವಾಗ್ಲೂ ಕೂಡ ಸುಜಾತಾ ಭಟ್ ಇಲ್ಲೊಂದು ಗೊಂದಲದ ಹೇಳಿಕೆಗಳನ್ನು ಒಟ್ಟಿನಲ್ಲಿ ಕೊಡ್ತಾ ಇರುವಂಥದ್ದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆರಂಭದಲ್ಲಿ ಅನನ್ಯ ಭಟ್ ಅನ್ನುವಂಥ ಒಂದು ತನ್ನ ಮಗಳಿದ್ದಾಳೆ, ಅವಳ ಆಸ್ತಿಯನ್ನು ಕೊಡಿ, ಆಸ್ತಿಯನ್ನು ನಾವು ಗೌರವಯುತವಾಗಿ ನಾನು ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿಕೊಂಡು SIT ಕಚೇರಿಗೆ ದೂರನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಇಡೀ ಒಂದು ಕ್ಷೇತ್ರದ ಬಗ್ಗೆ ಒಂದು ಆರೋಪವನ್ನು ಮಾಡಲಾಗಿತ್ತು. ಆ ಆರೋಪದ ಬಳಿಕ ನಯನ ಸಾಕಷ್ಟು SITಯನ್ನು ಮಾಡಿ ಅವ್ರು ಹೇಳಿದಂಥ ಜಾಗಗಳಲ್ಲೆಲ್ಲ ಆ ಬಳಿಕ ಒಬ್ಬ ಆಗಂತುಕ ಕೂಡ ಬಂದಿದ್ದ, ಅವ್ರು ಹೇಳಿದಂಥ ಜಾಗದಲ್ಲೆಲ್ಲ ಅಗಿಯೋದಕ್ಕೂ ಕೂಡ ಅನನ್ಯ ಭಟ್ ಪ್ರಕರಣ ಒಂದು ನಿಟ್ಟಿನಲ್ಲಿ ಆರಂಭ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ಈ ಆರಂಭ ಆಗಿರುವಂಥದ್ದು ಸಾಕಷ್ಟು ತಿರುವುಗಳನ್ನು ಪಡ್ಕೊಂಡ ನಂತರ ಅನನ್ಯ ಭಟ್ ಇದಾಳೋ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಅನನ್ಯ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಇರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವಳ ಹೆಸರು ಕೂಡ ವಸಂತಿ ಆಗಿತ್ತು ಅನ್ನುವಂಥದ್ದನ್ನು ಒಂದು ಮುನ್ನೆಲೆಗೆ ತರುವಂತಹ ಕೆಲಸವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿತ್ತು. ಆದರೆ ಇದೆಲ್ಲವನ್ನ ಕೂಡ ಆರಂಭದಿಂದಲೂ ಕೂಡ ಸುಜಾತಾ ಭಟ್ ತಳ್ಳಿ ಹಾಕೊಂಡೇ ಬಂದಿದ್ರು. ಅನನ್ಯ ಭಟ್ ನನ್ನ ಮಗಳು, ಅನನ್ಯ ಭಟ್ ಅನ್ನೋಳು ಇದ್ದಾಳೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಆದರೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಕೊಟ್ಟಂತಹ ಇಂಟರ್ವ್ಯೂ ನಿನ್ನೆ ಪಬ್ಲಿಷ್ ಆಗುವವರೆಗೂ ಕೂಡ ಈ ಬಗ್ಗೆ ಸಾಕಷ್ಟು ಗೊಂದಲ ಆಯಿತು. ಇಂಟರ್ವ್ಯೂನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನಗೆ ಸಾಕಷ್ಟು ಆಸ್ತಿಯ ವಿಚಾರವಾಗಿ ಪ್ರಾಬ್ಲಮ್ ಇತ್ತು, ಇದ್ದಿದ್ದಕ್ಕೆ ಜೊತೆಗೆ ಧರ್ಮಸ್ಥಳದಲ್ಲಿ ನನಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು. ನಮ್ಮ ಮನೆ ದೇವರನ್ನ ಧರ್ಮಸ್ಥಳದ ಜೈನರು ಆಳ್ವಿಕೆ ಮಾಡ್ತಾ ಇದ್ದಾರೆ, ಜೈನರ ಆಡಳಿತಕ್ಕೆ ಕೊಡಲಾಗಿದೆ, ನನ್ನ ಮನೆಯವರು ಕೊಟ್ಟಿದ್ದಾರೆ ಅನ್ನುವಂಥ ಸಿಟ್ಟಿತ್ತು. ಈ ಕಾರಣಕ್ಕೋಸ್ಕರ ನಾನು ಧರ್ಮಸ್ಥಳದ ವಿರುದ್ಧ ಹೇಳಿಕೆಯನ್ನು ಕೊಡೋದಕ್ಕೆ ಬಂದೆ, ಆದರೆ ಯಾವುದೇ ರೀತಿಯಾದಂಥ ದುಡ್ಡನ್ನು ತೆಗೆದುಕೊಂಡಿಲ್ಲ. ಜೊತೆಗೆ ನಾನು ಈ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ನನಗೆ ಒಂದಿಷ್ಟು ಜನ ಪ್ರೇರಣೆಯನ್ನು ಕೊಟ್ಟರು. ಸೌಜನ್ಯ ಪರವಾಗಿ ಗುರುತಿಸಿಕೊಂಡಂಥ ಹೋರಾಟಗಾರರೇನಿದ್ರು, ಆ ಹೋರಾಟಗಾರರು ಒಂದಿಷ್ಟು ಜನ ಕರೆದು ನನ್ನನ್ನು ಈ ಬಗ್ಗೆ ಮಾತನಾಡಿದ್ರು, ಹೇಳೋದಕ್ಕೆ ಹೇಳಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಖಾಸಗಿ ಚಾನೆಲ್ನಲ್ಲೂ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಬಳಿಕ ಈ ಇಂಟರ್ವ್ಯೂಗಳು ಎಲ್ಲ ಕಡೆ ಪ್ರಸಾರ ಆಗ್ತಿದ್ದದ ಹಾಗೆ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಯಿತು. ಒಂದು ಧರ್ಮಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳಾಗ್ತಾ ಇತ್ತು. ಇವೆಲ್ಲವುಗಳಿಗೂ ಕೂಡ ಈ ಒಂದು ಸುಜಾತಾ ಭಟ್ ಕೊಟ್ಟಿರುವಂತಹ ಹೇಳಿಕೆ ಪುಷ್ಟಿಯನ್ನು ಕೊಡ್ತು. ಸಾಕಷ್ಟು ಒಂದು ರಾಜ್ಯಾದ್ಯಂತ ಸಂಚಲನ ಮೂಡಿಸಿದಂಥ ಬೆನ್ನಲ್ಲೇ ಸುಜಾತಾ ಭಟ್ ಮತ್ತೆ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಮತ್ತೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನಾನು SIT ತನಿಖೆಯನ್ನು ಮುಗಿಸಿ ಬರುವವರೆಗೂ ಕೂಡ ಈ ಇಂಟರ್ವ್ಯೂವನ್ನು ಪಬ್ಲಿಷ್ ಮಾಡಬಾರ್ದಾಗಿತ್ತು, ಈಗ ನೀವು ಪಬ್ಲಿಷ್ ಮಾಡಿದ್ದೀರಾ, ಇದರಿಂದ ನನಗೆ ಸಾಕಷ್ಟು ತೊಂದರೆ ಆಗುತ್ತೆ, ನಾನು ಈ ಇಂಟರ್ವ್ಯೂವನ್ನು ಕೊಟ್ಟೇ ಇಲ್ಲ, ನನ್ನನ್ನು ಬೆದರಿಸಿ ಇಂಟರ್ವ್ಯೂವನ್ನು ತಗೊಂಡಿದ್ದೀರಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ಸುಜಾತಾ ಭಟ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆ ನಂತರದಲ್ಲಿ ಅವರ ಮನೆಗೆ ನಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ನಿನ್ನೆ ರಾತ್ರಿಯೇ ಅವರನ್ನು ಸಂಪರ್ಕಿಸಿ ಅವರ ಮನೆಗೆ ಹೋಗಿ ಅವರಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೇಳುವಂಥ ಸಂದರ್ಭದಲ್ಲಿ ನಾನು ಆ ರೀತಿ ಹೇಳಲೇ ಇಲ್ಲ, ನನ್ನನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗಿ ಇಡೀ ಒಂದು ಬೆಂಗಳೂರಿನ ಒಂದಿಷ್ಟು ಜಾಗಗಳಿಗೆ ಸುತ್ತಿಸಿ ನನ್ನನ್ನು ಕಾರ್ನಲ್ಲಿ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಈ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸುಜಾತಾ ಭಟ್ ಮತ್ತೆ ಯೂಟರ್ನ್ ಅನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಸಾಕಷ್ಟು ಹೈಡ್ರಾಮವೇ ಸೃಷ್ಟಿಯಾಯಿತು. ಜೊತೆಗೆ ಸಾಕಷ್ಟು ಪ್ರಶ್ನೆಗಳಿಗೆ ಸುಜಾತಾ ಭಟ್ ಉತ್ತರಿಸೋದಕ್ಕೆ ವಿಫಲ ಆದರು. ಈ ಸಂದರ್ಭದಲ್ಲಿ ಒಂದಿಷ್ಟು ಪ್ರಜ್ಞೆ ತಪ್ಪಿ ಬೀಳುವಂತಹ ಒಂದು ಸಿಚುವೇಶನ್ಗೂ ಕೂಡ ಸುಜಾತಾ ಭಟ್ ಹೋದರು. ಆ ನಂತರದಲ್ಲೇ ಅವರ ಮನೆಗೆ ಬಂದಂಥವ್ರಿಗೆಲ್ಲರಿಗೂ ಕೂಡ ಮಾಧ್ಯಮದವರಿಂದ ನನಗೆ ಪ್ರಾಣ ಭಯ ಇದೆ, ಥ್ರೆಟ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಸದ್ಯ ಈಗ ಅವರ ಮನೆ ಮುಂಭಾಗದಲ್ಲಿ ಪೊಲೀಸರು ಬಂದಿದ್ದಾರೆ, ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ, ಬನಶಂಕರಿ ಪೊಲೀಸರ ನಿಯೋಜನೆಯನ್ನು ಈಗಾಗಲೇ ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಅವರ ಮನೆಗೆ ಒಂದಿಷ್ಟು ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು, ಜೊತೆಗೆ ಇಲ್ಲಿ ಸಾಕಷ್ಟು ಸಾರ್ವಜನಿಕರು ಕೂಡ ಸೇರಿದ್ರು. ಆ ಸಂದರ್ಭದಲ್ಲಿ ರಾತ್ರಿ ಹೊತ್ತಿನಲ್ಲಿ ಸಾಕಷ್ಟು ಸಾರ್ವಜನಿಕರು ಕೂಡ ಸೇರಿದ್ರು. ಜೊತೆಗೆ ಸುಜಾತಾ ಭಟ್ ನನಗೆ ಈ ಒಂದು ಜೀವ ಬೆದರಿಕೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಕಂಪ್ಲೀಟ್ ಆಗಿ ಈ ಹೇಳಿಕೆಗಳನ್ನು ತಾನು ಹೀಗೆ ಹೇಳಿಲ್ಲ, ಹಾಗೆ ಹೇಳಿದ್ದೀನಿ, ಹಾಗೆ ಹೇಳಿದಿಲ್ಲ, ಹೀಗೆ ಹೇಳಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಉಲ್ಟಾ ಹೊಡೆಯುವಂಥ ಕೆಲಸವನ್ನು ಸುಜಾತಾ ಭಟ್ ಆರಂಭದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದ್ಸಲ ಅದನ್ನು ಮಾಡಿದ್ದಾರೆ ನಯನ. ಓಕೆ ಸ್ವಸ್ತಿಕ್, ನಾನು SIT ಮುಂದೆ ಹೇಳ್ತೀನಿ, SIT ತನಿಖೆ ಮಾಡಿದಾಗ ನಾನು ಎಲ್ಲಾ ದಾಖಲೆ ಕೊಡ್ತೀನಿ ಅಂತ ಸುಜಾತಾ ಭಟ್ ಹೇಳ್ತಾ ಇರೋದು. ಮತ್ತೊಂದ್ ಕಡೆ SIT ನೋಟಿಸ್ ಕೊಟ್ಟಿರೋದಕ್ಕೆ 1 ವಾರ ಬಿಟ್ಟು ಬರ್ತೀನಿ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ಅವರ ನಿಲುವಿನಲ್ಲಿ ಗೊಂದಲ ಕಾಣಿಸ್ತಾ ಇದೆ. SIT ಮುಂದೆ ಏನ್ ದಾಖಲೆ ಕೊಡ್ತಾರೆ ಅಂತ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ?
ಅವ್ರು ಈಗಲೂ ಕೂಡ ಹೇಳ್ತಾ ಇರುವಂಥದ್ದು ನಯನ, ಅನನ್ಯ ಭಟ್ ಅನ್ನುವಂಥವಳು ನನ್ನದೇ ಮಗಳು ಅಂತ. ಇಂಟರ್ವ್ಯೂನಲ್ಲಿ ಹೇಳಿರೋ ಪ್ರಕಾರ ಅವಳು ವಾಸಂತಿಯೇ, ಅವಳ ನಿಜವಾದ ರೂಪ ಹೆಸರು ವಾಸಂತಿಯೇ ಅನ್ನುವಂಥದ್ದನ್ನು ಇಂಟರ್ವ್ಯೂನಲ್ಲಿ, ಖಾಸಗಿ ಚಾನೆಲ್ನ ಇಂಟರ್ವ್ಯೂನಲ್ಲಿ ಒಪ್ಕೊಂಡ್ರು ಕೂಡ ಅವರು ನಿನ್ನೆ ಹೋದಂಥ ಸಂದರ್ಭದಲ್ಲಿ, ನಿನ್ನೆ ಮತ್ತೆ ಯೂಟರ್ನ್ ಹೊಡೆಯುವಂಥ ಸಂದರ್ಭದಲ್ಲಿ ಅನನ್ಯ ಭಟ್ ನನ್ನದೇ ಮಗಳಾಗಿದ್ಲು, ನನ್ನ ಹತ್ರ ಒಂದಿಷ್ಟು ದಾಖಲೆಗಳಿದೆ, ನಾನು ಆ ಬಗ್ಗೆ SITಗೆ ಹೋಗಿ ದಾಖಲೆಗಳನ್ನು ಕೊಡ್ತೀನಿ, ಇದೇ ಆಗಸ್ಟ್ 29ನೇ ತಾರೀಕಿಗೆ SIT ಕಚೇರಿಗೆ ಬೆಳ್ತಂಗಡಿಗೆ ಹೋಗ್ಲಿಕ್ಕಿದ್ದೀನಿ, ನಾನು ಬೆಳ್ತಂಗಡಿಗೆ ಹೋಗಿ ವಿಚಾರಣೆಯನ್ನು ಎದುರಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ 1 ವಾರಗಳ ಸಮಯ ನನಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಅವರಿಗೆ ಈಗಾಗಲೇ ಅರ್ಜಿಯನ್ನು ಕೂಡ, ಅವರ ಹಿಂಬರಕ, ಅವ್ರು ಕೊಟ್ಟಿರುವಂಥ ನೋಟಿಸ್ಗೆ ಹಿಂಬರವನ್ನು ಕೂಡ ಕೊಟ್ಟಿದ್ದಾರೆ. ನನಗೆ 1 ವಾರದವರೆಗೂ ಕೂಡ ಕಾಲಾವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ. ಸದ್ಯ ಈ ನಡುವೆ ಅನಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದಿಷ್ಟು ಜನ ಅವರನ್ನ ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಇಂಟರ್ವ್ಯೂಗಳು ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿಸಿದಂಥ ಬೆನ್ನಲ್ಲೇ ಅವರನ್ನು ಒಂದಿಷ್ಟು ಜನ ಸಂಪರ್ಕಿಸಿದ್ದಾರೆ. ಜೊತೆಗೆ ಒಂದಿಷ್ಟು ಜನ ಅವರಿಗೆ ಈ ಥರದಲ್ಲಿ ಹೇಳಿರಬಹುದು ಅನ್ನುವಂಥ ಸಾಧ್ಯತೆಗಳಿದೆ. ಸಾಕಷ್ಟು ಈ ಬಗ್ಗೆ SIT ತನಿಖೆ ಆಗುವ ಮುಂಚೆ ಈ ಥರದ ಒಂದು ಹೇಳಿಕೆಗಳನ್ನು ಕೊಡುವ ಒಂದು ಕಾರಣ ಏನಿರಬಹುದು ಅನ್ನುವಂಥದ್ದು ಕೂಡ ಸದ್ಯ ನಮ್ಮಲ್ಲೂ ಕೂಡ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಆದರೆ ಸುಜಾತಾ ಭಟ್ ಅವರು ಕೊಡ್ತಿರುವಂಥ ಹೇಳಿಕೆಯಲ್ಲಿ ಸಾಕಷ್ಟು ಗೊಂದಲ ಇದೆ. SIT ತನಿಖೆಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಇದೆ, ಅದು ಮಾಧ್ಯಮಗಳ ಮುಂದೆ ಒಪ್ಪಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಇದೆ. ಬೇರೆ ಬೇರೆ ಸ್ಥಳಗಳಲ್ಲಿ ಕೊಟ್ಟಂಥ ಹೇಳಿಕೆಗಳಿಗೂ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಆರಂಭದಿಂದಲೂ ಕೂಡ ನಾವು ಗಮನಿಸಿದ್ವಿ. ಟೋಟಲ್ ಆಗಿ ಈಗ ಸುಜಾತಾ ಭಟ್ ಅವರ ಮೇಲೆಯೇ ಒಂದಿಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ನಯನ, ಥ್ಯಾಂಕ್ ಯು ಸ್ವಸ್ತಿಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.